ಹೌದು ಸೊ ಗೈಸ್ ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ ಅಂಡ್ ವೆಲ್ಕಮ್ ಬ್ಯಾಕ್ ಟು ರಚನಾ ನವೀನ್ ಯೂಟ್ಯೂಬ್ ಚಾನಲ್. ನಮ್ಮ ಜೊತೆ ಯಾರಿದ್ದಾರೆ ಗೊತ್ತಾ? ದ ಗ್ರೇಟ್ ಯುಕ್ತ. ವ್ಲಾಗು ಯುಕ್ತ, ನಿನ್ ಕೈಯಲ್ಲಿ ಏನಿದೆ? ಹಾ, ಐಸ್ ಕ್ರೀಮ್ ಯಾರ್ಯಾರಿಗೆ? ಯಾರ್ಯಾರಿಗೆ? ಒಂದು ದಕ್ಷಿಗೆ, ಒಂದು ನವೀನ್ಗೆ, ಒಂದು ಅಮ್ಮನ್ಗೆ, ಒಂದು ನನ್ಗೆ, ಒಂದು ಪಿಂಕಿಗೆ. ಯಾಕಂದ್ರೆ ಇದು ಪಿಂಕಿಗೆ, ಇದು ಪಿಂಕಿಗೆ, ಇದು ನಿನ್ಗೆ, ಇದು ನವೀನ್ಗೆ, ಇದು ನನ್ಗೆ. ಯಾಕಂದ್ರೆ ಗೈಸ್ ಇವಾಗ ನಾವು ಫಸ್ಟ್ ಮೇಲೆ ಹೋಗ್ತಿದೀವಿ. ಮೇಲೆ ಹೋಗ್ಬಿಟ್ಟು ಯುಕ್ತನ ಐಸ್ ಕ್ರೀಮ್ ಮಾತ್ರ ಯುಕ್ತ 10 ಮಿನಿಟ್ಸ್ ಆದ್ಮೇಲೆ ತಿಂತಾಳೆ. ಆಮೇಲೆ ಅಕ್ಕ ಮತ್ತೆ ಪಿಂಕಿ ಆಚೆ ಹೋಗಿದ್ದಾರೆ. ಅವ್ರು ಬಂದ್ಮೇಲೆ ನಾವು ಹೋಗಿ ನಾವು ಐಸ್ ಕ್ರೀಮ್ ತಿಂತೀವಿ. ಓಕೆನಾ? ಓಕೆ ಬನ್ನಿ ಗೈಸ್, ಇವಾಗ ಹೋಗೋಣ ಮನೆಗೆ. ಹೋಗೋಣ ಯುಕ್ತ? ಗೈಸ್ ಇವಾಗ ನಾವು ಯುಕ್ತನ ಮೇಲ್ಬಿಟ್ಟು ನಾನು ಬಂದೆ ವಾಪಸ್ ಬಂದ್ವಿ. ಇಲ್ಲೇ ಮನೆ ಹತ್ರನೇ, ಅಕ್ಕ ಮನೆ ಹತ್ರನೇ ಏನಾದರೂ ತಿನ್ಕೊಂಡು ಹೋಗೋಣ ಅಂತ ಬಂದ್ವಿ. ಸೊ ಹಾಯ್, ವೈನಾಡಲ್ಲಿ ತಪ್ಸ್ಕೊಂಡವ್ರು ಇವಾಗ ಇಲ್ಲಿ ಸಿಕ್ಕಿದ್ದಾರೆ ಗೈಸ್. ಹೌದು. ಸೊ ಗೈಸ್ ಇವತ್ತು ಪಿಂಕಿ ಪಾರ್ಟಿ ಕೊಡಿಸ್ತಾ ಇದ್ದಾಳೆ ಗೈಸ್. ಇದೇ ದೊಡ್ಡದು. ನಾನು ಕೊಡ್ತೀನಿ ಅಂತಂದ್ರೆ ಬೇಡ ಗೈಸ್. ನಿಮ್ಮೆಲ್ರಿಗೂ ಗೊತ್ತು ನವೀನು ಇವ್ರೆಲ್ಲಿ ಸಿಕ್ಕಿದ್ರು. ನನ್ನ ಏಳಿಗೆಗೆ ಶ್ರಮಿಸುತ್ತಿರುವ ಸುಸ್ಮಿತಾ ಶೇಷಗಿರಿ ಅವರಿಗೆ ಧನ್ಯವಾದಗಳು. ಕನ್ನಡ ಏನಿಲ್ಲ ಗೈಸ್, ಅಕ್ಕ ವಿಡಿಯೋ ಮಾಡ್ಕೊಟ್ಟು ಎಡಿಟ್ ಮಾಡ್ಕೊಂಡು ಇವತ್ತು ಪಾರ್ಟಿ ಕೊಡಿಸ್ತಾ ಇದ್ದಾರೆ ಪಿಂಕಿ. ಸೊ ನನ್ನ ಪಾರ್ಟಿ ಬ್ಯಾಲೆನ್ಸ್ ಇದೆ, ನಾನು ಕೊಡ್ತೀನಿ ಗೈಸ್. ಸೊ ಗೈಸ್ ಇವಾಗ ಒಂದು ವಿಡಿಯೋ ಶೂಟ್ ಮಾಡೋಕೆ ಹೋಗ್ತಾ ಇದ್ದೀವಿ. ಅದಕ್ಕೆ ನವೀನನ್ ವೆಸ್ಪ ಅಂತೀನಿ, ಯುಕ್ತನ್ ವೆಸ್ಪ. ಮತ್ತು ಯುಕ್ತ ಏನೋ ಅಂದಳೆ, ಏನಂದೆ ಆಗಲಿ ಜಾಸ್ತಿ ಮಾತಾಡಿದ್ರೆ ಇದನ್ನು ಯಾರು ಬೈಯೋದು ನಿನಗೆ? ಯಾರು ಬೈಯೋದು ನಿನಗೆ ಇದನ್ನು? ಪಿಂಕಿನಾ? ನಿಮ್ಮ ಅಮ್ಮ ಅಂದ್ಕೊಂಡಿರೋದು. ಓಕೆ ರೆಡಿ ಯುಕ್ತ? ಈಗ ಒಂದು ರಿಹರ್ಸಲ್ ಮಾಡೋಣ. ಹಾಂ ಹೋಗು ರೆಡಿ ಬಾ. ಎಲ್ಲಿ ಮಾಡೋಣ ವಿಡಿಯೋ? ಅಲ್ಲ ರೋಡಲ್ಲಿ ಮಾಡೋಣ ಬನ್ನಿ. ನಾವಿನ್ನ ಓಡಿಸ್ಕೊಂಬ, ಎತ್ಕೊಂಬರ್ಬೇಡ. ಅಲ್ಲ ನೀ ಕುತ್ಕೊಂಡ್ರೆ ತಡಿಯೋದಾದ್ರೂ ತಡಿಯುತ್ತಾ ಅದೋಗ್ಲಿ. ಯುಕ್ತ ಇವಾಗ ನೀನು ಯಾವ ಡೈಲಾಗ್ ಮಾಡ್ತಿದ್ಯಾ ಯುಕ್ತ ವಿಡಿಯೋ? ಅಮೂಲ್ಯ ಅಕ್ಕಂದು ಯಾವುದು? ಯಾವ್ದಕ್ಕೆ ಸಾಂಗು? ಸರಿ ಡೈಲಾಗ್ ಹೇಳಾಯ್ತು. ಡೈಲಾಗ್ ಹೇಳು ನವೀನ ಜೊತೆಗೆ. ಯಾವ ಡೈಲಾಗ್? ಹಾಂ ರೆಡಿ? ಯಾಕೆ ಮೂವಿ ತೋರ್ಸ? ಸರಿ ಆಯ್ತು. ಸೊ ಗೈಸ್ ಯುಕ್ತನ ಅಕೌಂಟಲ್ಲಿ ವಿಡಿಯೋ ಹಾಕಿರ್ತೀವಿ, ನೋಡಿ ಗೈಸ್ ಹೆಂಗಿರುತ್ತೆ ವಿಡಿಯೋ ಅಂತ. ಅದ್ರ ಬಿಹೈಂಡ್ ದ ಸೀನ್ ನೋಡಿ ಗೈಸ್, ಈಗ ಎಷ್ಟು ಶ್ರಮ ಇರುತ್ತೆ ಅಂತ ಇಬ್ರದ್ದು. ಬಾರೆ ಸಾಕು. ವಿಡಿಯೋ ಮಾಡಿದೆ ನೀನು? ನಾನು ಹೇಳ ನೀನೇ ಹೇಳ್ತೀಯಾ? ನವೀನ ನೀನು ಹೇಳು. ನವೀನ ಯಾವ್ದು ಮಾಡಿ? ಫಾಕ್ಸ್ ಅಂಡ್ ದ ಗ್ರೇಪ್ಸ್ ಇದನ್ನ ಹೇಳ್ಕೊಡ್ಬೇಕು. ಏನು ಕತೆ? ಫಾಕ್ಸ್ ಅಂಡ್ ಗ್ರೇಪ್ ಸ್ಟೋರಿ ಗೊತ್ತಿರುತ್ತೆ ನಿಂಗೆ? ಫಾಕ್ಸ್ ಅಂಡ್ ದ ಗ್ರೇಪ್. ಒನ್ ಆಫ್ಟರ್ನೂನ್ ನಿಮ್ಮ ಅಪ್ಪನ ಕಾರು ಹೋಯ್ತೈತಲ್ಲ. A giraffe sleeping in the forest. A mouse for running up and down the lion. ಲಯನ್ ಫಾಕ್ಸ್ ಹೇಳ್ಕೊಡಂಗ. ಹಾಯ್ ಎಲ್ಲರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಯೂಟ್ಯೂಬ್ ಚಾನಲ್. ಸೊ ಇವತ್ತು ನಾವು ಚಿಕನ್ ತರಕ್ ಹೋಗಿದೀವಿ. ಚಿಕನ್ ತರಕಲ್ಲ, ನಾವು ಹಾಡು ಹೇಳ್ತಿದೀವಿ ಗಾಯ್ಸ್. ಯಾವ ಹಾಡು ಹೇಳ್ತಿದೀವಿ? ರೆಡಿ 1 2 3 ಸ್ಟಾರ್ಟ್. ಬಾನದಾರಿಯಲ್ಲಿ ಸೂರ್ಯ ಜಾರಿ ಹೋದ, ಚಂದ್ರ ಮೇಲೆ ಬಂದ, ಮಿನುಗುತ್ತಾರೆ ಅಂದ,
ನೋಡುವೆಂತ ಚಂದ ರಾತ್ರಿ ಆಯ್ತು ಮಲಗು ನನ್ನ ಪುಟ್ಟ ಕಂದ ನನ್ನ ಪುಟ್ಟ ಕಂದ ಎಸ್ ನಾವು ಇವಾಗ ಪಟಾಕಿ ಹೊಡಕ್ಕೆ ಹೋಗ್ತಾ ಇದೀವಿ. ನವೀನ್ ಹಾಯ್ ನವೀನ. ಹ್ಯಾಪಿ ದಿವಾಲಿ ಎಲ್ಲರಿಗೂ. ಹ್ಯಾಪಿ ದಿವಾಳಿ ಎಲ್ರಿಗೂ. ಅಲ್ಲ ಹ್ಯಾಪಿ ದೀಪಾವಳಿ ಎಲ್ರಿಗೂ. ದಿವಾಲಿ ನಾವೆಲ್ಲ ಹೇಳೋದು ದೀಪಾವಳಿ ಅನ್ಬೇಕು. ಓಕೆ ಸಾರಿ, ಹ್ಯಾಪಿ ದೀಪಾವಳಿ ಎಲ್ಲರಿಗೂ. ಗೈಸ್ ನನ್ನ ಔಟ್ಫಿಟ್ ಹೆಂಗಿದೆ ನೋಡಿ ಗೈಸ್. ಗೈಸ್ ನಂಬರ್ 1 ಕುರ್ತಾ ಸೆಟ್ ನಂದು ಗೈಸ್. ಇತ್ತ ನಿನ್ ಬಟ್ಟೆ ತೋರ್ಸು. ಇತ್ತ ನಂಬರ್ 3 ಪಿಂಕ್. ಅಯ್ಯೋ ಬ್ಲೂ. ಓ ಗೈಸ್ ಆಮೇಲೆ ವಿಚ್ ಕಲರ್ ಡು ಯು ಚೂಸ್? ಇಲ್ಲ ಕಡಿಬಣ್ಣ ತಾನೇ. ಅಯ್ಯೋ ಸೊ ಗೈಸ್ ಇವಾಗ ನಾವು ಪಟಾಕಿ ಹೊಡಿಯಕ್ಕೆ ಬಣ ಹೊಡೆಯಕ್ಕೆ ಅಜ್ಜಿ ಹತ್ರ ಹೊಡ್ಸ್ತೀವಿ ಇವತ್ತು. ನೀನ್ ಕಾಯ್ಕಂತ ನಿಂದ್ರ ನಾನು ಅಷ್ಟೇ. ಇಲ್ಲ ಗೈಸ್ ಇವಾಗ ಎಲ್ಲರೂ ಪಟಾಕಿ ಹೊಡಿಯಕ್ಕೆ ಹೋಗ್ತಿದೀವಿ. Yes guys, ನೋಡಿ ಎರಡು box ತಗೊಂಡಿದ್ದೀವಿ. ಪಟಾಕಿ ಯಾಕೆ ಹೊಡಿತೀವಿ ಅಂತ ನಾವು ಬೈದ್ರೆ ವರ್ಷಕ್ಕೆ ಒಂದೇ ಸಲ ಬರ್ತದೆ. ಅದು ನಾವೇನು ಜಾಸ್ತಿ ಹೊಡಿಯಲ್ಲ ಗೈಸ್. ನಾವು ತೋರಿಸ್ತೀನಿ. ಸೊ ಗೈಸ್ ಇವರೆಲ್ಲ ಪಟಾಕಿ ಹಚ್ತಾರೆ. ನಾನು ಕುತ್ಕೊಂಡು ನೋಡ್ತಾ ಇದ್ದೀನಿ ಅಷ್ಟೇ ಗೈಸ್. ನಾನು ಹೋಗಿ ಹಚ್ಚಲ್ಲ. ಇಲ್ಲ ಆಂಟಿ ನಂಗೆ ಭಯ. ನಾನು ವೀಡಿಯೋ ಮಾಡಕ್ಕೆ ಮಾತ್ರ ಹೋಗ್ತೀನಿ. ನಾವೇನ ಫ್ಲವರ್ ಪಾಟ್ ಹಚ್ದ. ಸೊ ಗೈಸ್ ಎಸ್ ನಾನು ಮನೆಗೆ ಬಂದು ಊಟ ಮಾಡಿಲ್ಲ, ಇನ್ನು ಊಟ ಮಾಡಬೇಕು. ಆ್ಯಂಡ್ ಏನು ಅಷ್ಟು ಕ್ರ್ಯಾಕರ್ಸ್ ಏನು ಬಸ್ಟ್ ಮಾಡಲಿಲ್ಲ. 1-2 ಕ್ರ್ಯಾಕರ್ಸ್ 1-2-3 ಅಷ್ಟೇ ಮಾಡಿದ್ದು. ನಾನು ಯೂಶ್ವಲಿ ದೀಪಾವಳಿ ದಿನ ಕ್ರ್ಯಾಕರ್ಸ್ನ ಹೊಡಿಯೋದು ಬಿಟ್ಟು ಇಟ್ಸ್ ಬೀನ್ ಲೈಕ್ 6-7 ಇಯರ್ಸ್ ಆಯಿತು. ಬಟ್ ನನಗೆ ಮೇಲೆ ಆ ಶಾರ್ಟ್ಸ್ ಹೋಗುತ್ತಲ್ಲ, ನಂಗೆ ಅದು ಒಂದು ನೋಡೋದಕ್ಕೆ ಇಷ್ಟ ಅಷ್ಟೇ. ಸೊ ಯಾರಾದರೂ ಬಸ್ಟ್ ಮಾಡಿದ್ರೆ ಹೋಗಿ ನೋಡ್ತೀನಿ. ಆ್ಯಂಡ್ ನಂಗೆ ಮೋರೋವರ್ ಇನ್ನೊಂದು ಥಿಂಗ್ ಏನಂದರೆ ಭಯ ಕೂಡ ನನಗೆ. ಸೊ ಅದು ಒಂದಿದೆ. ಆ್ಯಂಡ್ ಈ ಕ್ರ್ಯಾಕರ್ಸ್ ಸೌಂಡಿಗೆ ಟೋಕಿಯೋ ಹೆಂಗೆ ಮಲ್ಕೊಂಡಿದ್ದಾಳೆ ಅಂತ ತೋರಿಸ್ತೀನಿ. ನೋಡಿ ಗೈಸ್, ಟೋಕಿಯೋ ಹೆಂಗೆ ಮಲ್ಕೊಂಡಿದ್ದಾಳೆ. ಅದಕ್ಕೆ ಕಿವಿ ಫುಲ್ ನಡುಗ್ತಾ ಇದ್ದಾಳೆ. ಅವಳು ಫುಲ್ ನಡುಗ್ತಾ ಇದ್ದಾಳೆ. ಸಿ ಸೊ ಇದು ಒಂದು ರೀಸನ್ ನಾನು ಕ್ರ್ಯಾಕರ್ಸ್ ಬಸ್ಟ್ ಮಾಡಲ್ಲ ಅನ್ನೋದಕ್ಕೆ. ಈಗ ಊಟ ಮಾಡಿ ಮತ್ತು ನಾಳೆ ಏನಿದೆ ಕೆಲಸ ಕಂಟಿನ್ಯೂ ಮಾಡಬೇಕು. ಆ್ಯಂಡ್ ನಾಳೆ ಕೂಡ ನಾನು ವ್ಲಾಗ್ ಮಾಡ್ತೀನಿ. ಆದಷ್ಟು ಕನ್ಸಿಸ್ಟೆಂಟಾಗಿರೋಕ್ಕೆ ಟ್ರೈ ಮಾಡ್ತೀನಿ. ನಂಗೆ ನಿಮ್ಮ ಸಪೋರ್ಟ್ ಬೇಕು ಅಷ್ಟೇ. ಸೊ ತಪ್ಪದೆ ನಮ್ಮ ವ್ಲಾಗನ್ನು ನೋಡಿ. ಆ್ಯಂಡ್ ಈಗ ಹಬ್ಬಕ್ಕಂತ ಮನೆ ಪೂರೆಲ್ಲ ಕ್ಲೀನ್ ಮಾಡಿದ್ದೀವಿ ಗೈಸ್. ಆದರೂ ನಮ್ಮ ಮನೇಲಿ ಚಾರ್ಜರ್ಸು ಆಮೇಲೆ ಅಲ್ಲೊಂದು ಸ್ವಲ್ಪ ಐಟಮ್ಸು ಯಾವಾಗಲೂ ಇರುತ್ತೆ. ಎಷ್ಟು ಕ್ಲೀನ್ ಮಾಡಿದ್ರು ಇಲ್ಲಿ ಮಾತ್ರ ಐಟಮ್ಸ್ಗಳು ಹಾಗೆ ಇರುತ್ತೆ ಗೈಸ್. ಆ್ಯಂಡ್ ಅಲ್ಲಿ ನನ್ನ ಫೋಟೋ ಆ್ಯಂಡ್ ನನ್ನ ಫ್ಯಾಮಿಲಿ ಫೋಟೋ ಆ್ಯಂಡ್ ನನ್ನ ಬರ್ಡೇದು. ಆ್ಯಂಡ್ ಇದನ್ನು ಓದಿ ಎಷ್ಟು ಚೆನ್ನಾಗಿದೆ. ಥಿಂಕ್ ಡಿಫ್ರೆಂಟ್ ಬಟ್ ಡೋಂಟ್ ಬಿಲೀವ್ ಎವ್ರಿಥಿಂಗ್ ಯು ಥಿಂಕ್. ಅರ್ಥ ಆಯ್ತಾ? ಎಲ್ರಿಗೂ ಇವಾಗ ತಾನೇ ಇದ್ದೆ ನಾನು. ಆ್ಯಂಡ್ ನಾನು ಮತ್ತೆ ನನ್ನ ಡಯಟ್ನ ಬ್ರೇಕ್ ಮಾಡಿಬಿಟ್ಟಿದ್ದೀನಿ. ಸೊ ಮತ್ತೆ ಕಂಟಿನ್ಯೂ ಮಾಡಬೇಕು. ಈಗ ಬೆಳಗ್ಗೆ ಎದ್ದು ಅಟ್ಲೀಸ್ಟ್ ಇದರಲ್ಲಿ ಅರ್ಧ ಬಾಟ್ಲು ನೀರು ಕುಡಿಬೇಕು ಅಂತ ನಾನು ಶಪಥ ತೊಟ್ಟಿದ್ದೀನಿ ಗೈಸ್. ಬಿಕಾಸ್ ವಾಟರ್ ಕಂಟೆಂಟ್ ನನ್ನ ಬಾಡಿಲಿ ನಿಜವಾಗ್ಲೂ ತುಂಬ ಕಡಿಮೆ ಇದೆ. ಆ್ಯಂಡ್ ನಾನು ತುಂಬ ಕಡಿಮೆ ನೀರು ಕುಡಿಯೋದು. ಬಿಕಾಸ್ ಆಚೆ ಕಡೆ ಹೋದ್ರೆಲ್ಲ ರೆಸ್ಟ್ ರೂಮ್ಸ್ ಯೂಸ್ ಮಾಡೋಕ್ಕಾಗಲ್ಲ ಅಂತ. ಬಟ್ ಅಟ್ಲೀಸ್ಟ್ ಮನೇಲಿದ್ದ ಕುಡಿಯೋಣ ಅಂತ ಅಷ್ಟೇ. ಏನಂದರೆ ನಾನು ರಾಸ್ಯ ಕೊತೂರ್ ಅಂತ ಒಂದು ಪೇಜ್ ಓಪನ್ ಮಾಡಿದ್ದೀನಲ್ವಾ. ಸೊ ಆ ಪೇಜಲ್ಲಿ ರೆಂಟಲ್ ಔಟ್ಫಿಟ್ಸ್ ಸಿಗುತ್ತೆ. ಆ್ಯಂಡ್ ನಿಮಗೆ ಔಟ್ಫಿಟ್ಸ್ನ ಡೈರೆಕ್ಟಾಗಿ ಶಾಪ್ ಮಾಡ್ಬೋದು. ಇವಾಗ ಹೊಸದಾಗಿ ನಾನು ಪ್ರೀಮಿಯಮ್ ಡಿಸೈನರ್ ವೇರ್ಸ್ ಕುರ್ತಾ
ಮತ್ತು ಕಾರ್ಡ್ ಸೆಟ್ಸ್ ಮತ್ತು ರೆಡಿ ಬ್ಲೌಸಸ್ ಎಲ್ಲನೂ ಅಪ್ಲೋಡ್ ಮಾಡ್ತೀನಿ ಆದಷ್ಟು ಬೇಗ. ಹೋಗಿ ಕೆಳಗಡೆ ಲಿಂಕ್ ಹಾಕಿರ್ತೀನಿ ಡಿಸ್ಕ್ರಿಪ್ಷನಲ್ಲಿ, ಪೇಜ್ನ ಫಾಲೋ ಮಾಡ್ಕೊಳ್ಳಿ. ಹಾಗೆ ರಾಣಾ ಕ್ಲಾತಿಂಗ್ಸ್ ಅಂತ ಏನಿದೆ ಅಲ್ಲಿ ನಿಮಗೆ ವೆಸ್ಟರ್ನ್ ಡ್ರೆಸ್ಸಸ್, ವೆಸ್ಟರ್ನ್ ಟಾಪ್ಸ್, ವೆಸ್ಟರ್ನ್ ಡ್ರೆಸ್ಸಸ್ ಈ ಥರದನ್ನ ಅಪ್ಡೇಟ್ ಮಾಡ್ತಿರ್ತೀವಿ. ಸೊ ಅದನ್ನು ಕೂಡ ಫಾಲೋ ಮಾಡ್ಕೊಳ್ಳಿ. ಆ್ಯಂಡ್ ಫಂಕ್ಷನ್ಸಿಗೆ, ವೆಡ್ಡಿಂಗ್ಸಿಗೆ ನಿಮಗೆ ಕಸ್ಟಮೈಸ್ಡ್ ಡ್ರೆಸ್ಸಸ್ ಬೇಕು ಅಂತಂದರೆ ನೀವು ರಾಸಾ ಕಟೋರ್ನ ಕಾಂಟ್ಯಾಕ್ಟ್ ಮಾಡಬೇಕಾಗುತ್ತೆ. ಆ್ಯಂಡ್ ಅದನ್ನು ರೆಂಟ್ ಕೂಡ ಮಾಡ್ಬೋದು. ಬಿಕಾಸ್ ಐ ನೋ ಹೆವಿ ಡ್ರೆಸ್ನ ಜಸ್ಟ್ ಒಂದಿನ ಹಾಕ್ಕೊಳ್ಳೋಕ್ಕಂತ ಅಷ್ಟೊಂದು ದುಡ್ಡು ಖರ್ಚು ಮಾಡಿ ತೊಗೊಳ್ಳೋದು ಲೈಕ್ ಯು ವಿಲ್ ಫೀಲ್ ಬ್ಯಾಡ್. ಸೊ ಅದನ್ನ ರೆಂಟ್ ಕೂಡ ಮಾಡ್ಬೋದು ನೀವು ಅಂತ ಹೇಳ್ತಿದ್ದೀನಿ. ಆ್ಯಂಡ್ ಜಸ್ಟ್ ರೆಫರೆನ್ಸ್ ಪಿಕ್ಚರ್ ಬೈ ಚಾನ್ಸ್ ನಿಮ್ಗೆ ಈ ಥರದೇ ಬೇಕು ಅಂದರೆ ಕಸ್ಟಮೈಸ್ಡ್ ಕೂಡ ಮಾಡಿಕೊಡ್ತೀವಿ ನಾವು. ಸೊ ನೀವೇನು ಮಾಡಬೇಕು ಅಂದರೆ ಬೇಗ ಹೋಗಿ 2 ಪೇಜ್ನ ಫಾಲೋ ಮಾಡ್ಕೊಳ್ಳಿ. ಆ್ಯಂಡ್ ಇನ್ನೊಂದು ಅಂತ ಅಂದರೆ ನಾನು ಇಲ್ಲಿ ಕೆಳಗಡೆ ಒಂದಷ್ಟು ಪ್ರಾಡಕ್ಟ್ಸ್ನ ಟ್ಯಾಗ್ ಮಾಡ್ತೀನಿ. ನಾನು ಸುಮ್ಮನೆ ಟ್ಯಾಗ್ ಮಾಡಲ್ಲ, ನಾನು ಯೂಸ್ ಮಾಡೋವಂಥ ಪ್ರಾಡಕ್ಟ್ಸ್. ಸೊ ಇವಾಗ ನಾನು ಆಚೆ ಹೋದಾಗ ನನ್ನ ಫೇಸ್ ಮೇಲೆ ಏನು ಪ್ರಾಡಕ್ಟ್ಸ್ ಇರುತ್ತೆ ನಾನು ಅದನ್ನು ಟ್ಯಾಗ್ ಮಾಡಿರ್ತೀನಿ. ಸೊ ಅದನ್ನು ಕೂಡ ಚೆಕ್ ಮಾಡಿ ನೀವು. ಆ್ಯಂಡ್ ಸಮ್ ಗ್ಯಾಜೆಟ್ಸ್ ಆಲ್ಸೋ ಮಿಂತ್ರಾ, ಫ್ಲಿಪ್ಕಾರ್ಟಿಂದ ಆರ್ಡ್ರ್ ಮಾಡಿರೋ ಗ್ಯಾಜೆಟ್ಸ್ ಕೂಡ ಟ್ಯಾಗ್ ಮಾಡಿರ್ತೀನಿ. ಸೊ ಇಷ್ಟಾದರೆ ಅದನ್ನು ಕೂಡ ಶಾಪ್ ಮಾಡಿ ಅಂತ ಹೇಳ್ತಾ ಇದ್ದೀನಿ. ಮತ್ತು ನೆಕ್ಸ್ಟ್ ವೀಡಿಯೋ ಜೊತೆ ಸಿಗ್ತೀನಿ. ಆ್ಯಂಡ್ ನೆಕ್ಸ್ಟ್ ವೀಡಿಯೋಲಿ ನೋಡೋಣ ಎಂದು ಡಿಫ್ರೆಂಟಾಗಿ ಟ್ರೈ ಮಾಡ್ಬೇಕು ಅಂದ್ಕೊಂಡಿದ್ದೀನಿ. ಲೆಟ್ಸ್ ಸಿ ವಾಟ್ ವಿಲ್ ಹ್ಯಾಪನ್. ಅಲ್ಲಿವಾಗ ನೀವೇನು ಮಾಡಬೇಕು ಅಂದರೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೋಬೇಕು ಅಂತ ಹೇಳ್ತಾ 1 ಲೈಕ್, ಶೇರ್, ಕಮೆಂಟ್ ಮಾಡಿ. ಮತ್ತೆ ಸಿಗ್ತೀನಿ ಮುಂದಿನ ವೀಡಿಯೋಲಿ.